ಸಂತ ಸ್ನಾನಿಕ ಯೌವನರ ಶಿರಛೇದನ ಹಬ್ಬ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ನನಗೆ ಹೀಗೆಂದರು, ನೀನು ಎದ್ದು ನಡು ಕಟ್ಟಿಕೋ, ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ತಿಳಿಸು. ಅವರಿಗೆ ಹೆದರಬೇಡ, ಹೆದರಿದರೆ ನಾನು ನಿನ್ನನ್ನು ಅವರ ಮುಂದೆ ಹೆದರಿಸುವೆನು. ನಾನು ಹೇಳುವುದನ್ನು ಗಮನದಿಂದ ಕೇಳು. ಈ ದಿನ ನಿನ್ನನ್ನು ಜುದೇಯದ ಅರಸರು, ಅಧಿಪತಿಗಳು, ಯಾಜಕರು, ಜನಸಾಮಾನ್ಯರು, ಹೀಗೆ ನಾಡಿನವರೆಲ್ಲರನ್ನು ಎದುರಿಸತಕ್ಕವನನ್ನಾಗಿ ಮಾಡಿದ್ದೇನೆ. ಕೋಟೆ ಕೊತ್ತಲಗಳಿಂದ ಸುಸಜ್ಜಿತ ನಗರವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ನಿನ್ನನ್ನು ಸ್ಥಾಪಿಸಿದ್ದೇನೆ. ನಿನಗೆ ವಿರುದ್ಧವಾಗಿ ಅವರು ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿರುವೆನು. ಇದು ಸರ್ವೇಶ್ವರನಾದ ನನ್ನ ನುಡಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ, ಆಶಾಭಂಗವಾಗಲಿರಲೆಂದು ನಾ ಬೇಡುವೆ. ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ. ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ನೀನಾಗಿರು ನನಗಾಶ್ರಯ ದುರ್ಗ, ಕೋಟೆ ಕೊತ್ತಲು. ನೀನೇ ನನ್ನ ದುರ್ಗ, ಕೋಟೆ, ನನ್ನನ್ನು ರಕ್ಷಿಸಲು. ದುರುಳರ ಕೈಯಿಂದೆನ್ನನ್ನು ದೇವ ಬಿಡಿಸಯ್ಯ. ಕ್ರೂರ ಕೇಡಿಗರ ವಶದಿಂದೆನ್ನನ್ನು ತಪ್ಪಿಸಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಸ್ವಾಮಿ ದೇವ, ನೀನೇ ನನ್ನ ಭರವಸೆ. ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ. ಹುಟ್ಟಿನಿಂದಲೇ ನಾ ನಿನಗಂಟಿಕೊಂಡಿರುವೆನಯ್ಯ. ಗರ್ಭದಿಂದಲೇ ನೀ ಎನ್ನನ್ನು ಕರೆದು ತಂದೆಯಯ್ಯ. ನಿರಂತರವು ನಿನ್ನನ್ನು ಕೊಂಡಾಡುತ್ತಿರುವೆನಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು, ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನ್ನು. ದೇವ, ಬಾಲ್ಯಾರಭ್ಯ ನನಗೆ ಬೋಧಿಸಿರುವೆಯಲ್ಲವೇ? ನಿನ್ನ ಅದ್ಭುತ ಕಾರ್ಯಗಳನ್ನೆಂದಿಗೂ ನಾ ಘೋಷಿಸುತ್ತಿರುವೆ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಅಲ್ಲೆಲುಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಹೆರೋದನು ತಾನು ಇಟ್ಟುಕೊಂಡಿದ್ದ ಹೆರೋದಿಯಳ ನಿಮಿತ್ತ ಯೌವಾನನನ್ನು ಸೆರೆ ಹಿಡಿದು ಬಂಧನದಲ್ಲಿರಿಸಿದನು. ಹೆರೋದಿಯಳು ಹೆರೋದನ ಸಹೋದರ ಫಿಲಿಪ್ಪನ ಧರ್ಮಪತ್ನಿ. ಆದರೂ ಹೆರೋದನು ಆಕೆಯನ್ನು ಹೆಂಡತಿಯಾಗಿ ಇಟ್ಟುಕೊಂಡಿದ್ದನು. ಈ ಕಾರಣ ಯೌವಾನನು, ನಿನ್ನ ಸಹೋದರನ ಪತ್ನಿಯನ್ನು ನೀನು ಇಟ್ಟುಕೊಂಡಿರುವುದು ನ್ಯಾಯವಲ್ಲ ಎಂದು ಪದೇ ಪದೇ ಅವನನ್ನು ಎಚ್ಚರಿಸುತ್ತಿದ್ದನು. ಇದರ ನಿಮಿತ್ತ ಹೆರೋದಿಯಳು ಯೌವಾನನ ಮೇಲೆ ಹಗೆಯಿಟ್ಟು ಆತನನ್ನು ಕೊಲ್ಲಿಸಬೇಕು ಎಂದಿದ್ದಳು. ಆದರೆ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಅವಳಿಂದಾಗಿರಲಿಲ್ಲ. ಏಕೆಂದರೆ ಯೌವಾನನು ಸಂತನು ಹಾಗೂ ಸತ್ಪುರುಷನು ಎಂದು ಹೆರೋದನು ಅರಿತು ಆತನಿಗೆ ಭಯಪಟ್ಟು ಯಾವ ಅಪಾಯವೂ ಆತನಿಗೆ ಬಾರದಂತೆ ನೋಡಿಕೊಳ್ಳುತ್ತಿದ್ದನು. ಯೌವಾನನು ಹೇಳುತ್ತಿದ್ದ ಮಾತುಗಳನ್ನು ಕೇಳಿದಾಗಲೆಲ್ಲ ಹೆರೋದನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಿತ್ತು. ಆದರೂ ಆತನ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು. ಕಡೆಗೊಮ್ಮೆ ಹೆರೋದಿಯಳಿಗೆ ಅನುಕೂಲವಾದ ಸಂದರ್ಭ ಒದಗಿತು. ಹೆರೋದನು ತನ್ನ ಹುಟ್ಟು ಹಬ್ಬದ ದಿನಾಚರಣೆದಂದು ಆ ಸ್ಥಾನಿಕರಿಗೂ ಸೇನಾಧಿಪತಿಗಳಿಗೂ ಗಲಿಲಿಯ ಪ್ರಾಂತ್ಯದ ಪ್ರಮುಖರಿಗೂ ಔತಣಕೂಟವನ್ನು ಏರ್ಪಡಿಸಿದನು. ಆ ಸಮಾರಂಭದಲ್ಲಿ ಹೆರೋದಿಯಳ ಮಗಳು ಔತಣ ಶಾಲೆಗೆ ಬಂದು ನರ್ತನ ಮಾಡಿದಳು. ಹೆರೋದನು ಅವನ ಜೊತೆಯಲ್ಲಿ ಭೋಜನಕ್ಕೆ ಕುಳಿತಿದ್ದ ಅತಿಥಿಗಳು ಅದನ್ನು ಬಹಳವಾಗಿ ಮೆಚ್ಚಿಕೊಂಡರು. ಆಗ ಅರಸ ಹೆರೋದನು ಅವಳಿಗೆ, ನಿನಗೆ ಏನು ಬೇಕಾದರೂ ಕೇಳು, ಕೊಡುತ್ತೇನೆ ಎಂದನು. ನೀನು ಏನು ಕೇಳಿಕೊಂಡರೂ ಸರಿ, ನನ್ನ ರಾಜ್ಯದಲ್ಲಿ ಅರ್ಧವನ್ನು ಕೇಳಿಕೊಂಡರೂ ಅದನ್ನು ನಿನಗೆ ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದನು. ಅವಳು ತನ್ನ ತಾಯಿಯ ಬಳಿಗೆ ಹೋಗಿ, ಅಮ್ಮ, ನಾನು ಏನನ್ನು ಕೇಳಿಕೊಳ್ಳಲಿ ಎಂದು ವಿಚಾರಿಸಿದಳು. ಸ್ನಾನಿಕ ಯೌವಾನನ ತಲೆಯನ್ನು ಕೇಳು ಎಂದು ಆಕೆ ಮಗಳನ್ನು ಪ್ರೇರೇಪಿಸಿದಳು.
ಕೂಡಲೇ ಅವಳು ಅರಸನ ಬಳಿಗೆ ಧಾವಿಸಿ, ಸ್ನಾನಿಕ ಯೋವಾನನ ತಲೆಯನ್ನು ಇದೀಗಲೇ ಒಂದು ತಟ್ಟೆಯಲ್ಲಿ ತರಿಸಿಕೊಡಿ, ಇದೇ ನನ್ನ ಬೇಡಿಕೆ ಎಂದು ಕೇಳಿಕೊಂಡಳು. ಅರಸನಿಗೆ ಅತೀವ ದುಃಖವಾಯಿತು. ಆದರೂ ಅತಿಥಿಗಳೆಲ್ಲರ ಮುಂದೆ ತಾನು ಮಾಡಿದ ಪ್ರಮಾಣದ ನಿಮಿತ್ತ ಅವಳ ಕೋರಿಕೆಯನ್ನು ನಿರಾಕರಿಸಲಾಗಲಿಲ್ಲ. ಆದುದರಿಂದ ಅವನು ಒಬ್ಬ ಪಹಾರೆಯವನನ್ನು ಕರೆದು ಕೂಡಲೇ ಯೋವಾನನ ತಲೆಯನ್ನು ತರಬೇಕೆಂದು ಅವನಿಗೆ ಆಜ್ಞೆ ಮಾಡಿ ಕಳುಹಿಸಿದನು. ಪಹರೆಯವನು ಸೆರೆಮನೆಗೆ ಹೋಗಿ ಯೋವಾನನ ತಲೆಯನ್ನು ಕತ್ತರಿಸಿ ಅದನ್ನು ತಟ್ಟೆಯಲ್ಲಿ ಇಟ್ಟು ಹುಡುಗಿಗೆ ತಂದು ಕೊಟ್ಟನು. ಅವಳು ಅದನ್ನು ತನ್ನ ತಾಯಿಗೆ ಕೊಟ್ಟಳು. ಇದನ್ನು ಕೇಳಿದ ಯೋವಾನನ ಶಿಷ್ಯರು ಅಲ್ಲಿಗೆ ಬಂದು ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಅಮ್ಮ ಮರಿಯಮ್ಮ ನಮ್ಮ ತಾಯಿ, ಕರುಣೆಯ ಕಡಲಮ್ಮ, ಪ್ರೀತಿಯ ತಾಯಿ, ನಿನ್ನ ಮಡಿಲಲ್ಲಿ ಆಶ್ರಯ ನೀಡಮ್ಮ. ಯೇಸುವಿನ ಬಳಿಗೆ ನಮ್ಮನ್ನು ನಡೆಸಮ್ಮ. ಬೆತ್ಲೆಹೇಮಿನ ಪುಣ್ಯ ತಾಯಿ, ಯೇಸುವನು ಹೊತ್ತ ಧನ್ಯ ಮಾತೆ, ನಿನ್ನ ನಂಬಿ
ತಪ್ಪಿದವರನ್ನು ಕ್ಷಮಿಸಲು ನಿಮ್ಮಂತೆ ಮೃದು ಮನ ಕೊಡಿ ತಾಯಿ. ಕೋಪವು ಬಂದಾಗ ಮೌನ ಕಲಿಸಮ್ಮ, ಪ್ರೀತಿಯಿಂದ ಉತ್ತರಿಸಲು ಕಲಿಸಮ್ಮ. ಕಷ್ಟದ ಸಮಯದಿ ತಾಳ್ಮೆ ನೀಡಮ್ಮ, ಕಣ್ಣೀರ ಸಮಯದಿ ಧೈರ್ಯ ನೀಡಮ್ಮ. ಅವಸರದ ಮಾತನು ದೂರ ಮಾಡಮ್ಮ, ಶಾಂತಿಯ ಮಾತನು ಆಡಲು ಕಲಿಸಮ್ಮ. ಅಮ್ಮ ಮರಿಯಮ್ಮ, ದಾರಿ ತೋರಮ್ಮ, ಕ್ಷಮಿಸುವ ಹೃದಯ ನಮಗೆ ನೀಡಮ್ಮ. ತಾಳ್ಮೆಯ ದೀಪವನು ಮನದಲ್ಲಿ ಹಚ್ಚಮ್ಮ, ಯೇಸುವಿನ ಪ್ರೀತಿಯಲಿ ನಡೆಸಮ್ಮ. ತಪ್ಪು ಮಾಡಿದವರನ್ನು ದೂರ ಮಾಡದೆ, ಕರುಣೆಯ ಕಣ್ಣಿನಿಂದ ನೋಡಲು ಕಲಿಸಮ್ಮ. ಮನದ ನೋವನ್ನು ಯೇಸುವಿಗೆ ಅರ್ಪಿಸಿ, ಶಾಂತಿಯಲ್ಲಿ ಮುಂದೆ ಸಾಗಲು ಕಲಿಸಮ್ಮ. ನಮ್ಮ ಹೃದಯದ ಕಹಿಯನ್ನೆಲ್ಲ ತೆಗೆದು ಪ್ರೀತಿಯ ಹೂವಾಗಿ ಅರಳಿಸಮ್ಮ. ಕ್ಷಮೆಯ ದಾರಿಯಲ್ಲಿ ಹೆಜ್ಜೆ ಇಡಲು ನಿಮ್ಮ ಕೈ ಹಿಡಿದು ನಡೆಸಮ್ಮ. ಅಮ್ಮ
ಮಾತೆ ನಿನ್ ಪ್ರಾರ್ಥನೆ ಕೇಳಿ ಅದ್ಭುತವಾದ